ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ದಿನದಂದು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಮನೆಗೆ ತರುವುದರಿಂದ ಆರ್ಥಿಕ ಪ್ರಗತಿ, ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಹಾಗಾದ್ರೆ ಈ ದಿನ ನಿಮ್ಮ ಅದೃಷ್ಟ ಬದಲಿಸಲು ಮನೆಗೆ ತರಬೇಕಾದ ಆ 5 ಅದೃಷ್ಟದ ವಸ್ತುಗಳು ಯಾವುವು? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಇನ್ನು ದಾಸವಾಳ ಹೂವಿನ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡಿದ್ರೆ ಒಂದೇ ಒಂದು ವರ್ಷದೊಳಗೆ ಚಿನ್ನದ ಒಡವೆಯನ್ನ ಕೊಂಡುಕೊಳ್ಳುತ್ತೀರಾ. ಈ ಮಾತು ಪಂಡಿತರು ಹಾಗೂ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ದಾಸವಾಳ ಗಿಡದಿಂದ ಮಾಡುವಂತ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಇದು ತುಂಬಾನೇ ಚಿಕ್ಕ ಪರಿಹಾರ, ಹಾಗೆ ಈಸಿ ಪರಿಹಾರ ಕೂಡ, ಆದ್ರೆ ತುಂಬಾನೇ ಪವರ್ಫುಲ್ ಆಗಿದೆ. ಹಾಗಾಗಿ ವಿಡಿಯೋ ಫುಲ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸಮೃದ್ಧಿಯ ಸಂಕೇತ ಕಲ್ಲುಪ್ಪು. ಹಳೆಯ ಕಾಲದಿಂದಲೂ ಉಪ್ಪನ್ನ ಲಕ್ಷ್ಮಿಯ ಸ್ವರೂಪ ಮತ್ತು ಶುದ್ಧತೆಯ ಸಂಕೇತ ಎನ್ನಲಾಗುತ್ತದೆ. ಈ ದಿನ ಹೊಸದಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪು ಖರೀದಿಸಿ ಮನೆಗೆ ತಂದ್ರೆ ಹಣಕಾಸಿನ ಹರಿವು ಸುಗಮವಾಗುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಲಕ್ಷ್ಮಿಯ ರೂಪ ಅಕ್ಕಿ. ಅಕ್ಕಿಯನ್ನ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಹೊಸ ಅಕ್ಕಿಯನ್ನ ಮನೆಗೆ ತಂದು ತಟ್ಟೆಯಲ್ಲಿ ಹರಡಿ ಅರಿಶಿನ ಕುಂಕುಮದಿಂದ ಪೂಜಿಸಿ ಹಣ ಇಡುವ ಜಾಗದಲ್ಲಿಟ್ರೆ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಸೌಭಾಗ್ಯ ತರುವ ಅರಿಶಿನದ ಕೊಂಬು. ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಅರಿಶಿನ ಸಕಲ ಶುಭ ಕಾರ್ಯಗಳ ಮೂಲ. ಈ ದಿನ ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ತಂದು ತೋರಣ ಮಾಡಿ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಇದರಿಂದ ಮನೆಯೊಳಗೆ ಧನಾಕರ್ಷಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತದೆ. ದೈವಿಕ ಶಕ್ತಿಯ ಶಂಖ. ಶಂಖವು ಪವಿತ್ರತೆ ಮತ್ತು ವಿಜಯದ ಸಂಕೇತ. ಈ ದಿನ ದಕ್ಷಿಣಾವರ್ತಿ ಶಂಖವನ್ನ ಮನೆಗೆ ತಂದು ಪೂಜಾ ಕೋಣೆಯಲ್ಲಿರಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಇದು ಮನೆಯ ವಾತಾವರಣವನ್ನ ಶುದ್ಧೀಕರಿಸಿ ದೈವಿಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಅದೃಷ್ಟದ ಒಂಟಿ ಕಣ್ಣಿನ ತೆಂಗಿನಕಾಯಿ. ಸಾಮಾನ್ಯವಾಗಿ ತೆಂಗಿನಕಾಯಿಗೆ 3 ಕಣ್ಣುಗಳಿರುತ್ತವೆ. ಆದರೆ ಅಪರೂಪವಾಗಿ ಸಿಗುವ ಏಕಾಕ್ಷಿ ಅಥವಾ ಒಂಟಿ ಕಣ್ಣಿನ ತೆಂಗಿನಕಾಯಿ ಅತ್ಯಂತ ಶಕ್ತಿಶಾಲಿ. ಈ ದಿನ ಶುಭ ಮುಹೂರ್ತದಲ್ಲಿ ಇದನ್ನ ಮನೆಗೆ ತಂದು ಪೂಜಿಸಿದ್ರೆ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ಕುಲಾಯಿಸುತ್ತದೆ. ಇನ್ನು ನಾವು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ದಾಸವಾಳ ಗಿಡವನ್ನ ಬೆಳೆಸಿದ್ರೆ ಆ ಹೂವುಗಳು ಎಷ್ಟು ಸೊಗಸಾಗಿ ಬೆಳೆಯುತ್ತದೆಯೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ಕೂಡ ಇರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ದಾಸವಾಳ ದೇವತಾ ವೃಕ್ಷ. 5 ಕಲ್ಪವೃಕ್ಷಗಳಲ್ಲಿ ದಾಸವಾಳ ಗಿಡ ಕೂಡ ಒಂದು. ಮೊದಲನೆಯದು ಪಾರಿಜಾತ, 2 ಕಲ್ಪವೃಕ್ಷ, 3 ಹರಿಚಂದನ, 4 ಸಂತಾನ ವೃಕ್ಷ, 5ನೇದು ಮಂದಾರ ಗಿಡ. ಮಂದಾರ ಗಿಡ ಅಂದ್ರೆ ದಾಸವಾಳ ಗಿಡ. ಈ 5 ಗಿಡಗಳನ್ನ ಪಂಚಕಲ್ಪ ವೃಕ್ಷಗಳು ಅಂತ ಕರೆಯುತ್ತಾರೆ. ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂತಹ ದಾಸವಾಳ ಗಿಡವನ್ನ ಮನೆಯಲ್ಲಿ ಬೆಳೆಸಿಕೊಂಡ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣಕ್ಕೆ ಕೊರತೆ ಬರುವುದಿಲ್ಲವಂತೆ. ಕೆಂಪು ದಾಸವಾಳ ಹೂಗಳನ್ನ ದೇವರಿಗೆ ಸಮರ್ಪಿಸಿ ಭಕ್ತಿಯಿಂದ ನಮ್ಮ ಕೋರಿಕೆ ಹೇಳಿಕೊಂಡ್ರೆ ಆ ಕೋರಿಕೆಯನ್ನ ದೇವರು ಸ್ವತಃ ಕೇಳಿಸಿಕೊಂಡು ಈಡೇರಿಸುತ್ತಾರೆ ಎಂದು ಒಂದು ಪುರಾಣ ವಚನವಿದೆ. ದಾಸವಾಳ ಗಿಡ ಮನೆ ಮುಂದೆ ಬೆಳೆಸುವವರು ಸಿಂಹದ್ವಾರದ ಪಕ್ಕದಲ್ಲಿ ಬೆಳೆಸಬೇಕು. ಅದೇ ಒಂದು ವೇಳೆ ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ನಮ್ಮ ಶಾಸ್ತ್ರಗಳು ಹೇಳಿರುವ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಪ್ರತ್ಯೇಕವಾದ ಹೂವೆಂದ್ರೆ ಇಷ್ಟ ಇರುತ್ತದೆ. ಅವರ ಪೂಜೆಯಲ್ಲಿ ಆ ಹೂವನ್ನ ಬಳಸಿದ್ರೆ ನಮಗೆ ಬೇಗನೆ ಫಲ ಸಿಗುತ್ತದೆ. ಆದರೆ ಎಲ್ಲ ದೇವರು ದೇವತೆಗಳು ಇಷ್ಟಪಡುವಂತಹ ಹೂವು ಕೆಂಪು ದಾಸವಾಳ. ನಮಗೆ ಎಷ್ಟೋ ಬಣ್ಣದ ದಾಸವಾಳ ಹೂಗಳಿದ್ದರೂ ಕೂಡ ಕೆಂಪು ಬಣ್ಣದ ಹೂವಿಗೆ ಇರುವಂತಹ ಪ್ರತ್ಯೇಕತೆ ಯಾವ ಹೂವಿಗೂ ಕೂಡ ಇರುವುದಿಲ್ಲ. ದೇವರಿಗೂ ಕೂಡ ಆ ಕೆಂಪು ಬಣ್ಣದ ಹೂವೆಂದ್ರೇನೆ ತುಂಬಾ ಇಷ್ಟ. ಹಾಗಾಗಿ ನಿಮಗೆ ಯಾವ ಬಣ್ಣದ ಹೂವು ಇಷ್ಟ ಇದ್ದರೂ ಕೂಡ ಅದರ ಜೊತೆಗೆ ಈ ಕೆಂಪು ಬಣ್ಣದ ದಾಸವಾಳ ಹೂವನ್ನ ಕೂಡ ಮನೆಯಲ್ಲಿ ತಪ್ಪದೆ ಬೆಳೆಸಿ. ಈಗ ವಿಷಯಕ್ಕೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ. ಮುಖ್ಯವಾಗಿ ಹೆಂಗಸರಿಗೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಚಿನ್ನನ ಮಾತ್ರ ಬಿಟ್ಟು ಕೊಡಲ್ಲ. ಅಷ್ಟೊಂದು ಇಷ್ಟ ಚಿನ್ನ ಅಂದ್ರೆ. ಆದ್ರೆ ನಮ್ಮ ಪುರಾಣಗಳಲ್ಲಿ ಇರುವ ಪ್ರಕಾರ ಚಿನ್ನದಲ್ಲಿ ಕಲಿಪುರುಷ ವಾಸ ಇರ್ತಾನೆ. ಮಹಾರಾಜ ಯಾವಾಗ ಕಲಿಪುರುಷನಿಗೆ ಚಿನ್ನದಲ್ಲಿ ವಾಸ ಇರೋಕೆ ಅನುಮತಿ ಕೊಟ್ಟರು ಆ ಮರುಕ್ಷಣವೇ ಅವರ ಕಿರೀಟದೊಳಗೆ ಪ್ರವೇಶಿಸಿದ ಕಲಿಪುರುಷ ಅವರ ಪ್ರಾಣವನ್ನೇ ಬಲಿ ಪಡೆದುಕೊಂಡ. ಆದರೆ ಎಲ್ಲಾ ಚಿನ್ನದಲ್ಲೂ ಕೂಡ ಕಲಿಪುರುಷ ಇರುವುದಿಲ್ಲ.
ಯಾರು ಅಧರ್ಮವಾಗಿ ಬೇರೆಯವರಿಗೆ ಮೋಸ ಮಾಡಿ ಚಿನ್ನ ಸಂಪಾದನೆ ಮಾಡಿರುತ್ತಾರೋ ಅಥವಾ ಬೇರೆಯವರ ಚಿನ್ನವನ್ನ ಕದ್ದಿರ್ತಾರೋ ಆ ಚಿನ್ನದಲ್ಲಿ ಮಾತ್ರವೇ ಕಲಿಪುರುಷ ವಾಸ ಇರ್ತಾನೆ. ಇಲ್ಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಚಿನ್ನ ಕೊಂಡುಕೊಳ್ಳಬೇಕು ಅನ್ನೋ ಆಸೆ ಇರುತ್ತದೆ. ಅವರ ಹತ್ರ ಎಷ್ಟು ಚಿನ್ನ ಇದ್ರೂ ಕೂಡ ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಪಡುತ್ತಾರೆ. ಬಡವರು ಒಂದು ಓಲೆ ಕಳಿಸಿಕೊಂಡರೂ ಸಾಕು ಅನ್ಕೊಂಡ್ರೆ ಮಿಡಲ್ ಕ್ಲಾಸ್ ಅವರು ಚೈನ್ ಬೇಕು ಅಂತಾರೆ. ಶ್ರೀಮಂತರು ಹೊಸ ಡಿಸೈನ್ ಆಭರಣಗಳು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಚಿನ್ನ ಬೇಕು. ಅದೇ ರೀತಿ ನಿಮಗೂ ಕೂಡ ಚಿನ್ನ ಕೊಂಡುಕೊಳ್ಳುವ ಆಸೆ ಇದ್ರೆ ಈ ದಿನ ಮಿಸ್ ಮಾಡಬೇಡಿ. ನಾನು ಹೇಳುವಂತ ಈ ಪರಿಹಾರವನ್ನ ಮಾಡಿ ನೋಡಿ. ಇದನ್ನ ಬರೀ ಹೆಂಗಸರು ಮಾತ್ರವಲ್ಲದೆ ಗಂಡಸರು ಕೂಡ ಮಾಡಬಹುದು. ಇದಕ್ಕಾಗಿ ನೀವು ಯಾವುದಾದರೂ ಒಂದು ಕೆಂಪು ಬಣ್ಣದ ದಾಸವಾಳ ಹೂವಿನ ಗಿಡದ ಹತ್ರ ಹೋಗಬೇಕು. ಆ ಗಿಡ ನಿಮ್ಮ ಮನೆಯಲ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಕ್ಕಪಕ್ಕದ ಮನೆ ಆಗಿರಬಹುದು ಅಥವಾ ಎಲ್ಲಾದರೂ ಪಾರ್ಕಲ್ಲೋ ರೋಡ್ನಲ್ಲಿರುವಂತಹ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಬಳಿಕ ಆ ಗಿಡದಿಂದ ಒಂದು ಎಲೆಯನ್ನ ಕಿತ್ಕೊಳ್ಳಿ. ಆ ಎಲೆಯಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಇರಬಾರದು. ಚೆನ್ನಾಗಿ ದೊಡ್ಡದಾಗಿರುವಂತಹ ಎಲೆಯನ್ನ ಕಿತ್ಕೊಂಡು ಬನ್ನಿ. ಆ ಎಲೆಯನ್ನ ಮನೆಗೆ ತಂದು ಚೆನ್ನಾಗಿ ತೊಳೆದು ಆ ಎಲೆ ಫುಲ್ ಕವರ್ ಆಗೋ ತರ ಅರಿಶಿನ ಹಚ್ಚಬೇಕು. ಅಂದ್ರೆ ಎಲ್ಲೂ ಕೂಡ ಹಸಿರು ಬಣ್ಣ ಕಾಣಿಸಬಾರದು, ಅಷ್ಟು ಚೆನ್ನಾಗಿ ನೀವು ಅರಿಶಿನವನ್ನ ಹಚ್ಚಬೇಕು. ಬಳಿಕ ಅದನ್ನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ನೆನೆಸಿಟ್ಟಿರುವಂತಹ ಕಡಲೆ ಕಾಳುಗಳನ್ನ ಹಾಕಬೇಕು. ರಾತ್ರಿನೇ ನೆನೆಸಿಟ್ರೂ ಕೂಡ ಪರವಾಗಿಲ್ಲ ಅಥವಾ ಒಂದು 4 ಗಂಟೆ ಮುಂಚೆ ನೆನೆಸಿಟ್ರೂ ಕೂಡ ಪರವಾಗಿಲ್ಲ. ಆ ಎಲೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕಡಲೆ ಕಾಳುಗಳನ್ನು ಹಾಕಿ. ನೀವು ಕಡಲೆಕಾಳು ನೆನೆಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿ ನೆನೆಸಿರಬೇಕು. ಈ ರೀತಿ ಎಲೆ ಮೇಲೆ ಅರಿಶಿನ ಹಾಕಿ ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಲಕ್ಷ್ಮೀ ದೇವಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಯನ್ನು ಹೇಳಿಕೊಳ್ಳಿ. ನಿಮಗೆ ಒಡವೆ ಬೇಕು ಅಂದರೆ ಅದನ್ನೇ ಹೇಳಿ. ಹಣ, ಆರೋಗ್ಯ, ಸಿರಿ ಸಂಪತ್ತು, ಐಶ್ವರ್ಯ, ಸಂತೋಷ ಹೀಗೆ ಏನು ಬೇಕೋ ಅದನ್ನ ಕೇಳಿ. ಆದರೆ ಒಂದೇ ಒಂದು ಕೋರಿಕೆ ಮಾತ್ರನೇ ನೀವು ಕೇಳಬೇಕು. ಅದರ ನಂತರ ನೀವು ನಾರ್ಮಲ್ ಆಗಿ ಪೂಜೆ ಮಾಡಿ ಮುಗಿಸಿಕೊಳ್ಳಿ. ದೇವರ ಮುಂದೆ ನೀವಿಟ್ಟಂತಹ ಆ ಎಲೆ ಹಾಗೂ ಕಡಲೆ ಕಾಳುಗಳನ್ನು ದಿನಾ ಪೂರ್ತಿ ಅದೇ ರೀತಿ ಬಿಡಬೇಕು. ಹಾಗೇನೆ ಯಾವ ಸಮಯದಲ್ಲೂ ಕೂಡ ದೀಪ ಆರದೇ ಇರೋ ಥರ ನೋಡ್ಕೊಳ್ಳಿ. ಇನ್ನು ಆ ಕಡಲೆಕಾಳು ಅಥವಾ ಆ ಎಲೆಯನ್ನು ಮುಟ್ಟೋದಾಗ್ಲಿ ಕದಲಿಸೋದಾಗ್ಲಿ ಮಾಡೋಕೆ ಹೋಗಬೇಡಿ. ಇನ್ನು ಅಮಾವಾಸ್ಯೆ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿ ಅದರಲ್ಲಿ ಸ್ವಲ್ಪ ಹಾಲು, ಬೆಲ್ಲದ ಪುಡಿ ಹಾಗೂ ತುಪ್ಪ ಬೆರೆಸಿ ಅದನ್ನು ಉಂಡೆ ಥರ ಕಟ್ಟಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಿ. ನೀವು ನಾರ್ಮಲ್ ಆಗಿ ಪೂಜೆ ಮಾಡಿಕೊಂಡು ಆ ಕಡಲೆ ಕಾಳುಗಳ ಎಲೆ ಇದೆಯಲ್ಲ, ಇದನ್ನ ನೀವು ಈಗಾಗಲೇ ಲಕ್ಷ್ಮೀ ದೇವಿ ಮುಂದೆ ಇಟ್ಟಿರುವಂತಹ ಅನ್ನದ ಉಂಡೆ ಇದೆಯಲ್ಲ ಅದರ ಮಧ್ಯದಲ್ಲಿ ಭದ್ರವಾಗಿಟ್ಟು ಅದನ್ನ ತಗೊಂಡು ಹೋಗಿ ಯಾವುದಾದರೂ ಹಸುಗೆ ತಿನ್ನಿಸಿಬಿಡಿ. ಒಂದು ವೇಳೆ ನೀವಿರೋ ಜಾಗದಲ್ಲಿ ಯಾವ ಹಸು ಕೂಡ ಸಿಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಈ ಅನ್ನ ತಯಾರಿಸೋ ಅಗತ್ಯ ಇಲ್ಲ. ಬರೀ ಈ ಎಲೆಯನ್ನ ತಗೊಂಡು ಹೋಗಿ ಕಾಲುಗಳನ್ನ ಯಾವುದಾದರೂ ಪಕ್ಷಿಗೆ ಕೊಟ್ಟು ಆ ಎಲೆ ಮಾತ್ರವೇ ನೀವು ಯಾವ ಗಿಡದ ಎಲೆ ಕಿತ್ತು ತಂದಿರ್ತೀರೋ ಅದೇ ಗಿಡದ ಕೆಳಗೆ ಸ್ವಲ್ಪ ಮಣ್ಣು ಅಗೆದು ಅದರೊಳಗೆ ಈ ಎಲೆಯನ್ನ ಹಾಕಿ ಮುಚ್ಚಿಡಿ. ನೀವು ಹಸುಗೆ ಕೊಡೋದಿದ್ರೆ ಈ ಡಬಲ್ ಕೆಲಸ ಇರುವುದಿಲ್ಲ. ಎಲ್ಲ ಕೂಡ ಟೋಟಲ್ ಆಗಿ ಹಸುಗೆ ಕೊಟ್ಟು ಬಿಡಬಹುದು. ಹಸು ಸಿಗೋದೇ ಇಲ್ಲ ಅನ್ನೋರು ಮಾತ್ರ ಇನ್ನೇನು ಮಾಡೋಕ್ಕಾಗಲ್ಲ. ಈ ರೀತಿ ಪಕ್ಷಿಗೆ ಕಾಳುಗಳನ್ನ ಕೊಟ್ಟು ಎಲೆಯನ್ನ ಮಾತ್ರ ಅದೇ ಗಿಡದ ಕೆಳಗಡೆ ಹೋಗಿ ಹಾಕಬೇಕು. ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಖಂಡಿತ 1 ವರ್ಷದ ಒಳಗೆ ನೀವು ಕೇಳಿರುವಂತ ಕೋರಿಕೆ ಈಡೇರುತ್ತದೆ. ಒಂದು ವೇಳೆ ಚಿನ್ನ ಬೇಕು ಅಂತ ನೀವು ಕೇಳಿದ್ರೆ 1 ವರ್ಷದ ಒಳಗಡೆ ನಿಮ್ಮ ಚಿನ್ನ ಕೊಂಡುಕೊಳ್ತೀರಾ. ನೀವು ಒಂದು ವೇಳೆ ತುಂಬಾ ಬಡವರಾಗಿದ್ದು ಅಥವಾ ದಿನಗೂಲಿ ಮಾಡ್ತಾ ಇದ್ರೂ ಕೂಡ ಚಿನ್ನವನ್ನ ಕೊಂಡುಕೊಳ್ತೀರಾ ಅಥವಾ ಯಾವುದೋ ಒಂದು ರೂಪದಲ್ಲಿ ಚಿನ್ನ ತಪ್ಪದೆ ನಿಮ್ಮ ಕೈ ಸೇರುತ್ತದೆ. ಆ ಅದೃಷ್ಟವನ್ನ ಸ್ವತಃ ಲಕ್ಷ್ಮೀ ದೇವಿಯೇ ನಿಮಗೆ ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ಮಿಸ್ ಮಾಡಿಕೊಳ್ಬೇಡಿ. ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನ ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನದಂದು ಕೇವಲ ಈ ಒಂದು ಗಿಡ ಮುಟ್ಟುವುದರಿಂದ ಶನಿ ದೋಷಗಳು, ಜನ್ಮದ ದಾರಿದ್ರ್ಯ, ಕಷ್ಟಗಳು ಹೋಗಿ ಮಹಾಪುಣ್ಯ ಬರುತ್ತದೆ. ಮೈಯಲ್ಲಿರುವ ಎಲ್ಲ ದೋಷಗಳನ್ನು ಈ ಗಿಡ ಎಳೆದುಕೊಂಡು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತದೆ. ಇಷ್ಟೊಂದು ಅದ್ಭುತಗಳನ್ನು ಕೊಡುವ ಆ ಗಿಡ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮುಂದುವರಿಯುವ ಮುಂಚೆ ಜೈ ಹನುಮಾನ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹನುಮ ಸರ್ವ ದೇವತಾ ಸ್ವರೂಪನು. ಹಾಗಾಗಿ ಅವರನ್ನ ಪೂಜಿಸಿದ್ರೆ ಸಕಲ ದೇವತೆಗಳನ್ನ ಪೂಜಿಸಿದ ಫಲ ಸಿಗುತ್ತದೆ. ಹನುಮನನ್ನ ಪೂಜಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿರುತ್ತಾಳೆ. ಪಾಂಡವರು ಹನುಮನನ್ನ ಪೂಜಿಸಿ ಯುದ್ಧದಲ್ಲಿ ಗೆಲುವು ಸಾಧಿಸಿದರು.
ಹನುಮನನ್ನ ಪೂಜಿಸಿದರೆ ಭೋಗಭಾಗ್ಯಗಳು ಬರುತ್ತದೆ, ಸಕಲ ಕೋರಿಕೆಗಳು ಈಡೇರುತ್ತದೆ. ಭೂಮಿಯ ಮೇಲೆ ಎಲ್ಲ ಸುಖಗಳು ಅನುಭವಿಸುತ್ತಾರೆ. ಸಂತಾನ ಪ್ರಾಪ್ತಿಯಾಗುತ್ತದೆ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ. ಸಾಲಬಾಧೆ ನಿವಾರಣೆಯಾಗುತ್ತದೆ. ಒಳ್ಳೆಯ ಕೆಲಸ ಸಿಗುತ್ತದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ರಾಜಕೀಯದಲ್ಲಿರುವವರಿಗೆ ಪದವಿ ಸಿಗುತ್ತದೆ. ವಿವಾಹ ಯೋಗ ಕೂಡಿ ಬರುತ್ತದೆ. ದೀರ್ಘಾಯುಷ್ಯ ಬರುತ್ತದೆ. ಮೃತ್ಯು ದೋಷ ನಿವಾರಣೆಯಾಗುತ್ತದೆ. ಶನಿ ಬಾಧೆ ನಿವಾರಣೆಯಾಗುತ್ತದೆ. ಹನುಮನಿಗೆ ಸಂಖ್ಯೆ 5 ಅಂದರೆ ತುಂಬ ಪ್ರೀತಿ. ಹಾಗಾಗಿ ಅವರ ದೇವಾಲಯದಲ್ಲಿ 5 ಪ್ರದಕ್ಷಿಣೆ ಮಾಡಿದರೆ ತುಂಬ ಒಳ್ಳೆಯದು. ನೀವು ಹನುಮನಿಗೆ ಸಮರ್ಪಿಸುವ ಹೂಗಳು ಅಥವಾ ತಾಂಬೂಲ ಅಥವಾ ಹಣ್ಣುಗಳು ಎಲ್ಲವೂ ಕೂಡ 5ರ ಸಂಖ್ಯೆಯಲ್ಲಿರುವಂತೆ ನೋಡಿಕೊಳ್ಳಿ. ಹನುಮನಿಗೆ ಹೂಗಳಲ್ಲಿ ಪಾರಿಜಾತ, ತಾವರೆ, ಮಲ್ಲಿಗೆ, ನಂದಿವರ್ಧನ, ದಾಸವಾಳ, ಕನಕಾಂಬರ ಹಾಗೂ ಎಕ್ಕದ ಹೂಗಳೆಂದರೆ ತುಂಬ ಇಷ್ಟ. ಪತ್ರೆಗಳಲ್ಲಿ ಅಂದರೆ ಎಲೆಗಳಲ್ಲಿ ವೀಳ್ಯದೆಲೆ, ಬಿಲ್ವಪತ್ರೆ, ತುಳಸಿ, ನೆಲ್ಲಿಕಾಯಿ ಎಲೆಗಳು, ಗರಿಕೆ, ಮಾವಿನ ಎಲೆ, ಉತ್ತರಾಣಿ ಹಾಗೂ ಅರಳಿ ಎಲೆಗಳು ಅಂದರೆ ತುಂಬ ಪ್ರೀತಿ. ಹಣ್ಣುಗಳಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಖರ್ಜೂರ, ನೇರಳೆ ಹಣ್ಣು, ದ್ರಾಕ್ಷಿ, ದಾಳಿಂಬೆ, ತೆಂಗಿನಕಾಯಿ ಹಾಗೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನೀವು ಹೂ, ಪತ್ರೆ ಅಥವಾ ಹಣ್ಣು ಯಾವುದು ಹನುಮನಿಗೆ ಸಮರ್ಪಿಸಿದರೂ 5 ಸಮರ್ಪಿಸಲು ಪ್ರಯತ್ನಿಸಿ. ಅಂದರೆ 5 ಬಾಳೆಹಣ್ಣು ಅಥವಾ 5 ಬೆರಕೆ ಹಣ್ಣು, 5 ಪತ್ರೆಗಳು. ಈ ರೀತಿ ಹನುಮನ ಆಲಯದಲ್ಲಿ 5 ಪ್ರದಕ್ಷಿಣೆ ಹಾಕಿದರೆ ಭೂತ, ಪ್ರೇತ, ಪಿಶಾಚಿ ಬಾಧೆಗಳು, ರೋಗ ಬಾಧೆಗಳು ಹೋಗಿ ಶುಭ ಉಂಟಾಗುತ್ತದೆ. ಈ ದಿನ ಹನುಮನ ಹೆಸರು ಜಪಿಸಿದರೂ ಕೂಡ ಬುದ್ಧಿಬಲ, ಯಶಸ್ಸು, ಧೈರ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹನುಮ ತ್ರಿಮೂರ್ತಿಗಳ ತೇಜಸ್ಸಿನಿಂದ ಅವತರಿಸಿದ್ದಾರೆ. ಹಾಗಾಗಿ ಅವರನ್ನ ಸರ್ವದೇವತಾ ಸ್ವರೂಪನು ಎಂದು ಕರೆಯುತ್ತಾರೆ. ಹನುಮನ ಭಕ್ತರಷ್ಟು ಅದೃಷ್ಟವಂತರು ಭೂಮಿಯ ಮೇಲೆ ಮತ್ತೊಬ್ಬರಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಹನುಮನಿಗೆ ಸಿಂಧೂರ ಅಂದರೆ ತುಂಬ ಪ್ರೀತಿ. ಹನುಮನಿಗೆ ಸಿಂಧೂರದ ಪೂಜೆ ಮಾಡಿಸುವುದರಿಂದ ಬೇಗನೆ ಅವರು ಪ್ರಸನ್ನರಾಗುತ್ತಾರೆ. ಆ ದಿನದಂದು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ನಕ್ಷತ್ರ ದರ್ಶನ ಮಾಡಿದ ಮೇಲೆ ಊಟ ತಿನ್ನುವುದರಿಂದ ಸಕಲ ಕೋರಿಕೆಗಳು ಈಡೇರುತ್ತವೆ. ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಹನುಮನಿಗೆ ಕೆಂಪು ದೀಪದಲ್ಲಿ ಎಕ್ಕದ ಬತ್ತಿಗಳನ್ನು ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಬೇಡಿದ ಕೋರಿಕೆಗಳು, ದೀರ್ಘಾಯುಷ್ಯ, ಸುಖ, ಸಂತೋಷ, ಭೋಗಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಂಪು ದೀಪ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಒಂದು ಮಣ್ಣಿನ ದೀಪಕ್ಕೆ ಕುಂಕುಮವನ್ನು ಹಚ್ಚಿ ಅದರಿಂದ ದೀಪಾರಾಧನೆ ಮಾಡಿ. ಈ ದಿನ ಹನುಮನಿಗೆ ವೀಳ್ಯದೆಲೆ ಮಾಲೆ ಸಮರ್ಪಿಸಿದರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ದೇವಾಲಯದಲ್ಲಿ ವೀಳ್ಯದೆಲೆ ಸೇವೆ ಮಾಡಿಸಿ. ಇಲ್ಲದಿದ್ದರೆ ನೀವೇ ವೀಳ್ಯದೆಲೆ ಮಾಲೆಯನ್ನು ಕಟ್ಟಿ ದೇವಾಲಯದಲ್ಲಿ ಸಮರ್ಪಿಸಿ. ಆಗದವರು ಮನೆಯಲ್ಲಿ ಕೂಡ ಹನುಮನ ಫೋಟೋ ಅಥವಾ ವಿಗ್ರಹಕ್ಕೆ ವೀಳ್ಯದೆಲೆ ಮಾಲೆ ಹಾಕಿ. ಹಾಗೆ ಈ ದಿನದಂದು ಹಣೆಯಲ್ಲಿ ಸಿಂಧೂರ ಇಟ್ಟುಕೊಂಡು 108 ಸಲ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನೀವು ಹನುಮನ ಕೃಪೆಗೆ ಪಾತ್ರರಾಗುತ್ತೀರಿ. ತ್ರಿಮೂರ್ತಿಗಳು ಕೂಡ ಹನುಮನನ್ನ ಪೂಜಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮ ಕೂಡ ಹನುಮನನ್ನ ಪೂಜಿಸಿದಂತೆ ರಾಮಾಯಣದ ಸುಂದರಕಾಂಡ ಹಾಗೂ ಉತ್ತರಕಾಂಡದಲ್ಲಿ ಹೇಳಲಾಗಿದೆ. ಸೀತಾದೇವಿ ಪ್ರತಿ ಮಂಗಳವಾರ ಹನುಮನನ್ನ ಪೂಜಿಸುತ್ತಿದ್ದರು. ಶ್ರೀಕೃಷ್ಣ ಕೂಡ ಹನುಮನ ವ್ರತ ಮಾಡಿ ಶಮಂತಕಮಣಿ ಮತ್ತು ಸತ್ಯಭಾಮೆಯನ್ನ ಪಡೆದರು. ಸಿಂಧೂರ ಬಣ್ಣದ ವಸ್ತ್ರಗಳನ್ನು ಹನುಮನಿಗೆ ಸಮರ್ಪಿಸಿದರೆ ಬೇಗನೆ ಹನುಮ ಅವರ ಆಶೀರ್ವಾದ ಕೊಡುತ್ತಾರೆ. ಈ ದಿನದಂದು ಹನುಮನ ಆಲಯದಲ್ಲಿ ದೀಪಾರಾಧನೆ ಮಾಡಿ ಅಲ್ಲೇ ಕುಳಿತುಕೊಂಡು ಹನುಮಾನ್ ಚಾಲಿಸ 11 ಸಲ ಅಥವಾ 23 ಸಲ ಜಪಿಸಿದರೆ ಅವರಿಗೆ ಶಾಶ್ವತವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಹನುಮನ ಆಲಯದಲ್ಲಿ ನಿಮ್ಮ ಬಲಗೈ ಕಿರು ಬೆರಳಿನಲ್ಲಿ ಸ್ವಲ್ಪ ಸಿಂಧೂರ ತೆಗೆದುಕೊಂಡು ಅದನ್ನು ಸೀತಾದೇವಿ ಪಾದಗಳ ಹತ್ತಿರ ಇಟ್ಟರೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತದೆ. ಈ ದಿನ ನೀವು ಚಿತ್ರಗುಪ್ತನನ್ನು ನೆನೆಸಿಕೊಂಡರೂ, ಒಂದು ಸಲ ಕೈ ಮುಗಿದರೂ ಎಷ್ಟೋ ಪಾಪಗಳು ನಿವಾರಣೆಯಾಗುತ್ತವೆ. ಈ ದಿನದಂದು ಸಮುದ್ರ ಸ್ನಾನ ಮಾಡಿದರೆ ತುಂಬ ಪುಣ್ಯ. ಸಮುದ್ರ ಸ್ನಾನ ಮಾಡಲು ಆಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿಕೊಂಡು ಸ್ನಾನ ಮಾಡಿ. ಇನ್ನು ಚಿತ್ರಗುಪ್ತನಿಗೆ ಬಣ್ಣ ಬಣ್ಣದ ವಸ್ತ್ರಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ದಿನದಂದು ಬಣ್ಣ ಬಣ್ಣದ ವಸ್ತ್ರಗಳನ್ನು ಆಲಯದಲ್ಲಿ ಅರ್ಚಕರಿಗೆ ಅಥವಾ ಯಾರಿಗಾದರೂ ದಾನ ಮಾಡಿದರೆ ಚಿತ್ರಗುಪ್ತನ ಆಶೀರ್ವಾದ ಸಿಗುತ್ತದೆ. ಈ ದಿನ ಶಿವ ಪಾರ್ವತಿ ಕಲ್ಯಾಣ ಮಾಡಿಸುವುದು ಅಥವಾ ನೋಡುವುದು ಮಾಡಿದರೆ ದಾಂಪತ್ಯದಲ್ಲಿರುವ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ದಾಂಪತ್ಯ ನಿಮ್ಮದಾಗುತ್ತದೆ. ದೀರ್ಘ ಸುಮಂಗಲ ಯೋಗ ಬೆಳೆಯುತ್ತದೆ. ಈಗ ನಾವು ಯಾವ ಮರವನ್ನು ಮುಟ್ಟಿದರೆ ನಮ್ಮ ಅದೃಶ್ಯ ಬದಲಾಗುತ್ತದೆ ಎಂದು ನೋಡೋಣ. ಕ್ಷೀರಸಾಗರ ಮದನದ ಸಮಯದಲ್ಲಿ ಬಂದ ಅನೇಕ ಪವಿತ್ರ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಹಾಗೆ ಇವತ್ತು ನಾವು ಮುಟ್ಟಬೇಕಾದ ಗಿಡ ಕೂಡ ಶಮಿ ಗಿಡ. ಶಮಿ ಗಿಡವನ್ನು ಅಪರಾಜಿತ ದೇವಿ ಎಂದು ಭಾವಿಸುತ್ತಾರೆ. ಯಜ್ಞ ಮಾಡುವಾಗ 2 ಶಮಿ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಅದರಿಂದಲೇ ಬೆಂಕಿ ಹಚ್ಚುತ್ತಿದ್ದರು. ಅದನ್ನು ಅರಣಿ ಎಂದು ಕರೆಯುತ್ತಿದ್ದರು.
ವನವಾಸದಲ್ಲಿ ಶ್ರೀರಾಮ ಕೂಡ ಹೆಚ್ಚಾಗಿ ಶಮಿ ಮರದ ಕೆಳಗಡೆಯೇ ವಿಶ್ರಾಂತಿ ಪಡೆಯುತ್ತಿದ್ದರು. ರಾವಣನ ಜೊತೆ ಯುದ್ಧ ಮಾಡುವ ಮುಂಚೆ ಶಮಿ ಎಲೆಗಳಿಂದ ಆದಿಪರಾಶಕ್ತಿಯನ್ನ ಶ್ರೀರಾಮ ಪೂಜಿಸಿದ್ದರು. ರಾವಣನನ್ನ ಯುದ್ಧದಲ್ಲಿ ಗೆದ್ದು ಅಯೋಧ್ಯೆಗೆ ಹೋಗುವ ಮುಂಚೆ ಕೂಡ ಶಮಿ ಗಿಡಕ್ಕೆ ಪ್ರತ್ಯೇಕ ಪೂಜೆಗಳನ್ನ ಶ್ರೀರಾಮ ಮಾಡಿದ್ದರು. ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಶಮಿ ಮರವನ್ನ ಪೂಜಿಸಿದ್ದರು. ಶಮಿ ನಮಗೆ ಜೀವನದಲ್ಲಿ ಗೆಲುವು ಕೊಡುತ್ತದೆ. ಈ ಗಿಡವನ್ನ ತುಂಬಾ ಅಪರೂಪವಾಗಿ ಪೂರ್ವಕಾಲದಲ್ಲಿ ನೋಡಿಕೊಳ್ಳುತ್ತಿದ್ದರು. ಇಷ್ಟೊಂದು ಪವಿತ್ರವಾದ ಗಿಡವನ್ನ ನಾವು ಈ ದಿನ ಮುಟ್ಟಿದರೂ ಕೂಡ ನಾವು ಪವಿತ್ರರಾಗುತ್ತೇವೆ. ಶ್ರೀರಾಮನನ್ನೇ ಮುಟ್ಟಿದಷ್ಟು ಪುಣ್ಯ ಬರುತ್ತದೆ. ಜೊತೆಗೆ ಶನೀಶ್ವರನ ಕೋಪವನ್ನ ಕೂಡ ಶಮಿಗಿಡ ಕಡಿಮೆ ಮಾಡುತ್ತದೆ. ಹಾಗಾಗಿ ಶನಿದೋಷ, ಶನಿ ಪೀಡೆ, ಹೀಗೆ ಶನಿಗೆ ಸಂಬಂಧಿಸಿದ ಯಾವ ಸಮಸ್ಯೆ ಇದ್ದರೂ ಹೊರಟು ಹೋಗುತ್ತದೆ. ಇನ್ನು ಜೀವನದಲ್ಲಿ ಶನಿ ಬಾಧೆ ಬರುವುದಿಲ್ಲ. ಹಾಗಾಗಿ ಶಮಿಗಿಡ ಎಲ್ಲೇ ಇದ್ದರೂ ಅದಕ್ಕೆ ಸ್ವಲ್ಪ ನೀರು ಹಾಕಿ 11 ಪ್ರದಕ್ಷಿಣೆ ಮಾಡಿ ಒಂದು ದೀಪದಲ್ಲಿ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ ಅದರ ನಂತರ 11 ಸಲ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಅದರ ನಂತರ ನಿಮ್ಮ ಕೋರಿಕೆಗಳು ಹೇಳಿಕೊಳ್ಳಿ. ಅದು ಅತಿ ಬೇಗನೆ ಈಡೇರುತ್ತದೆ. ಒಂದು ವೇಳೆ ಶಮಿ ವೃಕ್ಷ ನಿಮಗೆ ಸಿಗದಿದ್ದರೆ ಅದರ ಕಡ್ಡಿಯನ್ನ ಕೂಡ ತಂದು ನಿಮ್ಮ ಮನೆಯ ಪಾಟ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂಜೆಗಳು ಮಾಡಿ ಪ್ರದಕ್ಷಿಣೆ ಮಾಡಿಕೊಳ್ಳಿ. ಈ ರೀತಿ ನಿಮ್ಮ ದಿನಚರಿ ಇರುವಂತೆ ನೋಡಿಕೊಳ್ಳಿ. ಇನ್ನು ಈ ದಿನ ಸಂಜೆ 6ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದ್ರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನ ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತನ್ನಿ. ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ. 5ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ, ಕರ್ಪೂರ, ಗಂಧದ ಕಡ್ಡಿಯನ್ನ, ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮಧ್ವಂಸಿನೇ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತದೆ. ಕರ್ಮ ಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು, ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ, ತಂದೆ ತಾಯಿಯ ಮಾತನ್ನ ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನ ಮಾಡಿಸಿದ್ರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಕೆಯಾಗುತ್ತದೆ. ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ. ಮಕ್ಕಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕಳಿಸಬೇಕು. ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಆದ್ದರಿಂದ ತಪ್ಪದೆ ಈ ದಿನವನ್ನ ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು. ಈ ದಿನ ದರ್ಬೆ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು. ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ, ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ. ಅಕ್ಕಪಕ್ಕದವರ ದೃಷ್ಟಿ, ಸಂಬಂಧಿಕರು, ಸ್ನೇಹಿತರು ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ನಿಂಬೆ ಹಣ್ಣನ್ನು ಮುಖ್ಯ ದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ, ಬಲದಿಂದ ಎಡಭಾಗಕ್ಕೆ 3 ಬಾರಿ ದೃಷ್ಟಿಯನ್ನು ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು. ಇದರಿಂದ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ.
ಬಿಡಿ ಬಿಡಿಯಾಗಿ ಕುರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು. ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗೆ ಇರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು. ಧನಲಾಭವನ್ನು ಕೂಡ ಕಾಣಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.